ಈ ರವಿಕೆ ಪ್ರಸಂಗ ಚಿತ್ರದ ಬಗ್ಗೆ. ಸೊ ನನ್ನ ಜೊತೆಗೆ ಗೀತಾ ಭಾರತಿ ಭಟ್ ಅವರಿದ್ದಾರೆ. ಸೊ ಐ ನೋ ಇದು ನಿಮಗೆ ಅಷ್ಟು ಕನೆಕ್ಟ್ ಆಗಲ್ಲ ಅಂದ, ಸೊ ನಮ್ಮ ಮುದ್ದಿನ ಗುಂಡಮ್ಮ ಗೀತಾ ಅವರಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ವೆಲ್ಕಮ್. ಹಾಯ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿ, ನೀವು ಹೇಗಿದ್ದೀರಾ? ಆರಾಮ್. ಎಸ್ ಮ್ಯಾಮ್. ಮೊದಲನೇದಾಗಿ ನಾನು ನಿಮ್ಮನ್ನ ನೋಡ್ದಂಗೆ ಎಲ್ಲ ಇಂಟರ್ವ್ಯೂಸಲ್ಲಿ ಎಲ್ಲ ಕಡೆ ಹೌ ಟು ಕ್ಯಾರಿ ದಟ್ ಸ್ಮೈಲ್ ಆಲ್ವೇಸ್, ಏನೇ ಟೆನ್ಷನ್ ಇದ್ರು ಆ ಸ್ಮೈಲ್ ಕ್ಯಾರಿ ಮಾಡ್ಕೊಂಡು ಆ ಕಾಮ್ನೆಸ್ ಹೇಗೆ? ಅದು ಐ ಥಿಂಕ್ ಇಟ್ಸ್ ಬೈ ಪ್ರಾಕ್ಟೀಸ್. ನಾನು ಆ್ಯಕ್ಚುಲಿ ತುಂಬ ಇಮೋಷ್ನಲ್, ನಂಗೆ ತುಂಬ ಬೇಗ ಸಿಟ್ಟು ಬರುತ್ತೆ, ತುಂಬ ಓವರ್ ರಿಯಾಕ್ಟ್ ಮಾಡ್ತೀನಿ, ಓವರ್ ಥಿಂಕ್ ಮಾಡ್ತೀನಿ ಎಲ್ಲದನ್ನು. ಸೊ ನೀವು ಹೇಳಿದ್ದಕ್ಕೂ ನಾನು ಹೇಳ್ತಾ ಇರೋದಕ್ಕೆ ಒಂದಕ್ಕೊಂದಕ್ಕೂ ಸಂಬಂಧನೇ ಇಲ್ಲ, ಇನ್ಫ್ಯಾಕ್ಟ್ ಕಾಂಟ್ರಡಿಕ್ಟ್ ಆಗ್ತಾ ಇದೆ. ಬಟ್ ಐ ಥಿಂಕ್ ನೋ ಮ್ಯಾಟರ್ ವಾಟ್, ಪುಟಿಂಗ್ ಅಪ್ ಅ ಸ್ಮೈಲ್ ಆನ್ ಯೋರ್ ಫೇಸ್ ಸಾರ್ಟ್ಸ್ ಹಾಫ್ ಆಫ್ ಯೋರ್ ಇಶ್ಯೂಸ್. ಪೂರ್ತಿ ಸರಿ ಹೋಗದೆ ಇದ್ದರೂ ಐ ಥಿಂಕ್ ಅರ್ಧಕ್ಕರ್ಧ ಇಶ್ಯೂಸ್ ಅಲ್ಲೇ ಸಾಲ್ವ್ ಆಗುತ್ತೆ, ಬಿಕಾಸ್ ಅರ್ಧಕ್ಕರ್ಧ ಇಶ್ಯೂಸ್ ನಮ್ಮ ಮೈಂಡಲ್ಲಿರೋದು. ಸೊ ಐ ಥಿಂಕ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕಾಮ್ ಆಗಿ ಪೀಸ್ಫುಲ್ ಆಗಿದ್ದು, ಇದು ನಾನು ಹೇಳ್ಕೊತಾ ಇದ್ದೀನಿ ಬೇರೆಯವ್ರ ಜೊತೆಗೆ ಸೇರಿಸ್ಕೊಂಡು. ಸೊ ಏನೇ ಪ್ರಾಬ್ಲಮ್ಸ್, ಏನೇ ಇಶ್ಯೂಸ್, ಏನೇ ಪ್ರಾಬ್ಲಮ್ ಅಂದ್ರೂ ಕಾಮ್ ಆಗಿದ್ದು ಒಂದು ಸ್ಮೈಲ್ ಮಾಡ್ತಾ ಇದ್ರೆ ಐ ಥಿಂಕ್ ಅರ್ಧ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗುತ್ತೆ. ಎಸ್ ಮ್ಯಾಮ್, ಸ್ವಲ್ಪ ಮತ್ತೆ ಇದು ಒಂದು ಕ್ವೆಶನ್ ಇದೆ, ಒಂದು ಡೌಟ್ ಇದೆ ಎಲ್ಲ ಗಂಡಂದ್ರಿಗೂ ಅಥವಾ ಗಂಡಸರಿಗೂ. ಏನಂದ್ರೆ ನನಗೂ ಕೂಡ ಬ್ಲೌಸಸ್ ಯಾಕೆ ಅಷ್ಟು ಕಾಸ್ಟ್ಲಿ ಬೇಕಾದ್ರೆ ಹೇಳ್ತಾರೆ. ನನಗೂ 1 ಗ್ರಾಮ್ 2 ಗ್ರಾಮ್ ಗೋಲ್ಡ್ ಬಂದ್ಬಿಡುತ್ತೆ ಈಗ. ಹೌದು. ಸ್ಯಾರಿ ಬೇಕಿದ್ರೆ 1000 ಹಾಕೊಂಡಿರ್ತಾರೆ, ಬ್ಲೌಸ್ ಬಂದು 5000 10,000 ಹಾಗೆ. ಹೌದು. ನನಗೂ ಸ್ವಲ್ಪ ಸಮಯದಿಂದ ಕಾಡ್ತಾ ಇರೋ ಪ್ರಶ್ನೆ ಇದೇನೆ. ಯಾಕಂದ್ರೆ ನಾವು 5,000 ರೂಪಾಯಿ ಕೊಟ್ಟು ಸೀರೆ ತಗೋಬಹುದು, ಆದ್ರೆ ಅದಕ್ಕೆ ಬ್ಲೌಸ್ 25,000 ರೂಪಾಯಿ ಕೊಡ್ಬೇಕು. ಹೌದು. ಸೊ ಆಕ್ಚುಲಿ ಸೀರೆ ಎಷ್ಟೇ ಚೆನ್ನಾಗಿದ್ರು ಅದಕ್ಕೆ ಬ್ಲೌಸ್ ಕಾಂಪ್ಲಿಮೆಂಟ್ ಮಾಡೋ ತರ ಇಲ್ಲ ಅಂದ್ರೆ ಸೀರೆನೇ ವೇಸ್ಟ್. ಸೊ ಬ್ಲೌಸ್ಗೆ ಬೆಲೆ ಜಾಸ್ತಿ, ಅದಕ್ಕೆ ನಾವು ಬ್ಲೌಸ್ ಇಟ್ಕೊಂಡು ಸಿನಿಮಾ ಮಾಡಿರೋದು. ಇವಾಗ ಗೊತ್ತಾಗ್ತದೆ ಬ್ಲೌಸ್ ಬೆಲೆ ಎಷ್ಟು. ಎಸ್ ಮ್ಯಾಮ್. ಸೊ ಈ ಥಾಟ್, ಲೈಕ್ ಈ ಸಿನಿಮಾದ ಹೆಸರು ಒಂದು ರವಿಕೆ ಪ್ರಸಂಗ ಅಂತ ನಮ್ಮ ಡೈರೆಕ್ಟರ್ ಹೇಳ್ತಾರೆ, ಅವಾಗ ನಿಮ್ಮ ಫಸ್ಟ್ ಥಾಟ್ ಏನಿತ್ತು? ಸೊ ನನ್ಗೆ ಆಕ್ಚುಲಿ ಒನ್ ಲೈನ್ ಕೇಳಿದಾಗ ಇದ್ರ ಹೆಸರು ರವಿಕೆ ಪ್ರಸಂಗ ಅನ್ನೋದೇ ಗೊತ್ತಿರಲಿಲ್ಲ. ರವಿಕೆ ಪ್ರಸಂಗ ಅಂತ ಬಂದಿದ್ದು ಸಿನಿಮಾ ಶೂಟಿಂಗ್ ಎಲ್ಲ ಆಗಿ ಆಲ್ಮೋಸ್ಟ್ ಕೊನೆ ಹಂತದಲ್ಲಿ ರವಿಕೆ ಪ್ರಸಂಗ ಅನ್ನೋವಂಥದ್ದು ಫೈನಲೈಸ್ ಆಗಿದ್ದು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಹೆಸರುಗಳು ಯೋಚನೆ ಇತ್ತು, ಬ್ಲೌಸ್ ಪುರಾಣ ಅಥವಾ ಒಂದು ಬ್ಲೌಸ್ ನ ಕತೆ, ಈ ತರ ಏನೇನೋ ಕಾಂಟೆಂಪ್ಲೇಟ್ ಮಾಡ್ತಾ ಇದ್ರು ಹೆಸರುಗಳನ್ನ. ಬಟ್ ಒಂದು ಬ್ಲೌಸ್ ನ ಇಟ್ಕೊಂಡು ಒಂದು ಕಥೆಯ ಎಳೆಯನ್ನ ಸೃಷ್ಟಿ ಮಾಡಿದ್ದಾರೆ, ಅಂಡ್ ಅದು ಅದ್ಭುತವಾಗಿದೆ ಅಂತ ನನಗೆ ಗೊತ್ತಿತ್ತು. ಯಾಕಂದ್ರೆ ಒನ್ ಲೈನ್ ಕೇಳಿದಾಗ್ಲೇನೆ ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಅಂಡ್ ಇಂಟ್ರೀಗ್ಡ್. ಒಂದು ಬ್ಲೌಸ್ ಇಟ್ಕೊಂಡು ಯಾವ ತರ ಕತೆ ಮಾಡ್ಬೋದಪ್ಪ ಇವರು ಅಂತ. ಅಂಡ್ ಕತೆ ಕೇಳಿದ್ಮೇಲೆ ಐ ರಿಯಲೈಸ್ಡ್ ಇದರಲ್ಲಿ ಎಂಟರ್ಟೈನ್ಮೆಂಟ್, ಕಾಮಿಡಿ, ಫ್ಯಾಮಿಲಿ ವ್ಯಾಲ್ಯೂಸ್, ಸೋಷಿಯಲ್ ಮೆಸೇಜ್ ಪ್ರತಿಯೊಂದು ಇದೆ ಅಂತ. ಸೊ ಐ ಸೆಡ್ ಡನ್, ಐ ಆಮ್ ಡೂಯಿಂಗ್ ದಿಸ್, ಲೆಟ್ಸ್ ಡೂ ದಿಸ್. ಇದೊಂದು ಅದ್ಭುತವಾಗಿರೋ ಒಂದು ಸಿನಿಮಾ ಆಗುತ್ತೆ ಗ್ಯಾರಂಟಿ ಅನ್ನೋದು ನಂಗೆ ಫೀಲಿಂಗ್ ಇತ್ತು. ಸೊ ದಟ್ಸ್ ವೈ ಐ ಸೆಡ್ ಎಸ್ ಟು ಇಟ್. ಅಂಡ್ ಇವತ್ತು ರಿಲೀಸ್ ಆಗೋ ಹಂತಕ್ಕೆ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕಾಗಿದೆ ಇವಾಗ. ಶೋ ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ಮೊದಲನೇದಾಗಿ ಏನಂದ್ರೆ ಒಂದು ಇದ್ರ ಬ್ಲೌಸ್ ಮೇಲೆ ಸಾಂಗ್ ಇದೆ, ಯಾವುದು ಹೇಳಿ, ನಿಮ್ಗೆ ಗೆಸ್ ಮಾಡ್ಬೋದಾ? ನಮ್ದೇ ಸಾಂಗು. ನಿಮ್ದು ಇದೆ ಆ್ಯಂಡ್ ಫಸ್ಟ್ ಮುಂಚೆನೆ ಮಾಡಿದ್ದಾರೆ ಅಂತ, ಚೋಲಿಕೆ ಪೀಚೆ ಅದು ಹಿಂದಿ ಸಾಂಗ್, ಸಾಂಗ್ ಇದೆ. ಸೊ ಈ ಸಿನಿಮಾನೇ ತೆಗ್ದಿರೋದು ಮೊದಲನೇ ಬಾರಿಗೆ ಅಂತ ಅನ್ಸುತ್ತೆ, ಮೊದಲನೇ ಅಟೆಂಪ್ಟ್ ಮಾಡಿರೋದು ಈ ಸಿನಿಮಾ ತಂಡ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಇವಾಗ ಒಂದು ನೊಣನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ, ಅಥವಾ ಯಾರ್ದೋ ಒಬ್ರು ತಲೆಯಲ್ಲಿ ಕೂದ್ಲಿಲ್ಲ, ಇವಾಗ ಒಂದು ಮೊಟ್ಟೆಯ ಕತೆ ಬಂತು, ಅದು ಒಂದು ಸೂಕ್ಷ್ಮವಾದ ವಿಚಾರ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್, ಬಟ್ ಅದನ್ನ ಇಲಾಬ್ರೇಟ್ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಈ ತರ ಇವಾಗ ನೀವು ತಮಿಳ್, ತೆಲುಗು, ಮಲಯಾಳಂ, ಜಾಸ್ತಿ ಮಲಯಾಳಂ ಅಲ್ಲಿ ಈ ತರ ವಿಚಾರಗಳನ್ನ ಇಟ್ಕೊಂಡು ಅದ್ಭುತವಾಗಿರೋ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮ ಇಂಡಿಯನ್ ಚಿತ್ರರಂಗದ ಮಟ್ಟಕ್ಕೆ ಒಂದು ಬ್ಲೌಸ್ ನ ಇಟ್ಕೊಂಡು ಸಿನಿಮಾ ಮಾಡ್ತಿರೋದು ಐ ಥಿಂಕ್ ಫಸ್ಟ್ ಟೈಮ್. ಅಂಡ್ ತುಂಬಾ ಖುಷಿ ಆಗುತ್ತೆ. ಅಂಡ್ ಇವಾಗಿನ ಇದರಲ್ಲಿ ಮಾಸ್ ಸಿನಿಮಾಗಳು ಮತ್ತೆ ಕತ್ಲೆ ಸಿನಿಮಾಗಳು, ಹೊಡಿ ಬಡಿ, ಇದ್ರ ಮಧ್ಯದಲ್ಲಿ ಐ ಥಿಂಕ್ ದಿಸ್ ಇಸ್ ಒನ್ ಲೈಟ್ ಹಾರ್ಟೆಡ್ ಮೂವಿ. ನೀವು ಫ್ಯಾಮಿಲಿ ಜೊತೆಗೆ ಬಂದು ಕೂತು ಸಿನಿಮಾನ ಎಂಜಾಯ್ ಮಾಡಿ, ನಕ್ಕು ನಲಿದು ಏನೋ ಒಂದು ವಿಷಯವನ್ನ ಅರಿತುಕೊಂಡು ಹೋಗ್ಬೋದು. ಸೊ ಐ ಥಿಂಕ್ ದಿಸ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಜಾನರ್. ಅಂಡ್ ಈ ಥರದ್ದೊಂದು ಲೈಟ್ ಹಾರ್ಟೆಡ್ ಸಿನಿಮಾ ಬೇಕಾಗಿತ್ತು ಇವಾಗಿನ ಒಂದು ಎನ್ವಿರಾನ್ಮೆಂಟ್ಗೆ, ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದು ಕೂತ್ಕೊಂಡು ನೋಡೋದಕ್ಕೆ. ಸೊ ಅಫ್ಕೋರ್ಸ್ ಐ ಫೀಲ್ lucky and really nice to be a part of this project. Yes ma'am. And song ಇದೆ ಅಂತ ಹೇಳಿದ್ರೆ, ಸೊ ಆ ಸಾಂಗ್ಸ್ ಹೇಳ್ಬೋದಾ? ಸೊ 3 ಸಾಂಗ್ಸ್ ಇದೆ. ಒಂದು ರೊಮ್ಯಾಂಟಿಕ್ ನಂಬರ್, ಇನ್ನೊಂದು ಸ್ಯಾಡ್ ಸಾಂಗ್ ಇದೆ, ಪ್ಯಾಥೋ ಸಾಂಗ್ ಇದೆ, ಇನ್ನೊಂದು ಪೆಪಿ ನಂಬರ್ ಇದೆ, ಡಾನ್ಸ್ ನಂಬರ್ ಇದೆ. ಸೊ 2 ಸಾಂಗ್ಸ್ ಯೂಶಲಿ ಇದು ನರೇಷನ್
ಏನು ಹೇಳ್ತಾರೆ ಮಾಂಟೇಜಸ್ ಅಲ್ಲೇ ಹೋಗುತ್ತೆ 2 ಸಾಂಗ್ಸು. ಇನ್ನೊಂದು ಪೆಪಿ ನಂಬರ್ಗೆ ಆ್ಯಕ್ಚುಲ್ ಆಗಿ ಪ್ರಾಪರ್ ಆಗಿ ಡಾನ್ಸ್ ಎಲ್ಲ ಮಾಡಿ ಸಖದಾಗೆ ಮಾಡಿದ್ದಾರೆ ಸಾಂಗ್ನ. ಇವಾಗ ಲಿರಿಕಲ್ ರಿಲೀಸ್ ಆಗಿದೆ ಆಲ್ರೆಡಿ ಅದರದ್ದು. ಐ ಥಿಂಕ್ ಸದ್ಯದಲ್ಲೇ ವಿಡಿಯೋ ಸಾಂಗ್ನು ರಿಲೀಸ್ ಮಾಡ್ತಾರೆ. ಬ್ಲೌಸ್ ಬಗ್ಗೆ ಒಂದು ಸಾಂಗ್ ಇದೆ ಅಂತ ಹೇಳಿ ಅದೇ. ಅದು ಓಕೆ. ರವಿಕೆ ಪ್ರಸಂಗ ಟೈಟಲ್ ಟ್ರ್ಯಾಕು ಬ್ಲೌಸ್ ಬಗ್ಗೆ ಸಾಂಗ್ ಇರೋದು ಅದು. ಓಕೆ Yeah. ಸೂಪರ್. ಆ್ಯಂಡ್ ಟ್ರೇಲರ್ ನೋಡಿದೆ ಮ್ಯಾಮ್ ನಾನು, ಅದರಲ್ಲಿ ಲೈಕ್ ಬರೋ ಹುಡುಗರನ್ನೆಲ್ಲ ನೀವು ರಿಜೆಕ್ಟ್ ಮಾಡ್ತಾ ಇರ್ತೀರಾ, ಯಾಕೆ? ಅದ್ರಲ್ಲೇ ಅಮ್ಮನೇ ಹೇಳ್ತಾರಲ್ಲ, ಒಬ್ಬ ಕುಳ್ಳಗಿದಾನೆ, ಇನ್ನೊಬ್ಬನ ತಲೆಯಲ್ಲಿ ಕೂದ್ಲಿಲ್ಲ, ಇನ್ನೊಬ್ಬ ದಪ್ಪಗಿದಾನೆ ಅನ್ನೋದಕ್ಕೋಸ್ಕರ ಅಂದ್ರೆ ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಸಾನ್ವಿ ಅಂತ. ಸೊ ಅದಕ್ಕೋಸ್ಕರ ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಅವಳು. ಓಕೆ. ಗೀತಾಗೆ ಯಾವ ತರ ಹುಡುಗ ಬೇಕು ಹಾಗಿದ್ರೆ? ಗೀತಾಗೆ ಬಂದ್ರೆ ರಿಜೆಕ್ಟ್ ಮಾಡ್ತೀರಾ? ಯಾವ ಥರದವ್ರು ಬಂದರೆ ರಿಜೆಕ್ಟ್ ಮಾಡ್ತಾರೆ ಅಂತಂದರೆ, ಒಂದು ಆ್ಯಟಿಟ್ಯೂಡ್ ತೋರಿಸೋರು ಬಂದರೆ ಹಂಗೆ ಅಲ್ಲೇ ಹೋಗ್ತಾರೆ. ಹಂಗೆ ಹಾಯ್ ಕೂಡ ಅನ್ನಲ್ಲ, ಹಂಗೆ ವಾಪಸ್ ಬಂದ್ಬಿಡ್ತೀನಿ. ಆ್ಯಂಡ್ ಇವಾಗ ಮದುವೆ ಆದಮೇಲೆ ಆ್ಯಕ್ಟಿಂಗ್ ಬಿಟ್ಬಿಡ್ಬೇಕು, ಮನೇಲಿರಬೇಕು ಅಂದರೆ ಟಾಟಾ ಬಾಯ್ ಬಾಯ್ ಅಂತೀನಿ ನಾನು. ಅಥವಾ ಆ ಥರದ್ದೇನಾದರೂ ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮ ನೀನು ಮೀಟ್ ಮಾಡೋಂಗಿಲ್ಲ, ಚಾನ್ಸೇ ಇಲ್ಲ, ನಂಗೆ ನೀನು ಬೇಡ ನಿನ್ನ ಮದುವೆನೂ ಬೇಡ ಅಂತ ಬರ್ತಾ ಇರ್ತೀನಿ. ಈ ಥರ ತುಂಬ ರೀಸನ್ಸ್ ಇದೆ. ಬಟ್ ಓಕೆ, ಯಾವ ಥರ ಹುಡುಗ ಬೇಕು? ಎಲ್ಲರೂ ಇದೇ ಕೇಳ್ತಿದ್ದೀರಾ, ಹೇಳಿ ಹೇಳಿ ನನಗೆ ಬೇಜಾರಾಗೋಗಿದೆ. ಸದ್ಯಕ್ಕೆ ಇವಾಗ ಹುಡುಗ ಬೇಡ, ನಮ್ಮ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗಬೇಕು. ಓಕೆ, ಆದ್ರೂ ಒಂದು ಐಡಿಯಾ ಇರುತ್ತಲ್ಲ ಮ್ಯಾಮ್, ಅದು ಹೇಳಲೇಬೇಕು, ಇಲ್ಲಾಂದ್ರೆ ಹುಡುಗರ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಓಕೆ. ಸೊ ಇವಾಗ ನಾವು ಹೊರಗಡೆ ಎಲ್ಲಾದ್ರೂ ಹೋದಾಗ ಡೀಸೆಂಟ್ ಆಗಿ ಒಂದು ಪರ್ಸ್ನಾಲಿಟಿನ ಪುಟಪ್ ಮಾಡ್ತೀವಿ. ಬಟ್ ಮನೆಯಲ್ಲಿ ನಮ್ಮವ್ರ ಜೊತೆಗಿದ್ದಾಗ, ಕಂಫರ್ಟಬಲ್ ಆಗಿದ್ದಾಗ ಹೆಂಗೆ ಕೋತಿ ಥರ ಆಡೋದು, ಹುಚ್ಚುಚ್ಚರ ಥರ ಆಡೋದು, ಈ ಒಂದು ಪರ್ಸ್ನಾಲಿಟಿನ ನಮ್ಮ ಪಾರ್ಟ್ನರ್ ಜೊತೆನೂ ನಾನು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡೋ ಥರ ಇರಬೇಕು. ನನ್ನ ಗೂಫಿ ನೇಚರ್ ಆಗಿರಲಿ, ನನ್ನ ಹುಚ್ಚತನಗಳಾಗಿರಲಿ, ಅಥವಾ ನಾನು ಓವರ್ ಥಿಂಕ್ ಮಾಡ್ತೀನಿ, ತುಂಬ ಓವರ್ ಎಮೋಷ್ನಲ್, ಸೊ ಈ ಎಲ್ಲ ವಿಚಾರಗಳಿಗೂ ಒಗ್ಗೋ ಥರ ಒಂದು ಹುಡುಗ ಬೇಕು. ಅವನದು ಏನೇ ಆ ಥರ ವಲ್ನರಬಿಲಿಟೀಸ್ ಇದೆಯೋ, ಅವನದು ಆ ಥರ ಏನೇನು ವೀಕ್ನೆಸ್ ಇದೆಯೋ ಅದನ್ನು ನಾನು ಕೂಡ ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು. ಇದು ಒಂದಾದರೆ ನಮ್ಮ ಕರಿಯರ್ಗಳಲ್ಲಿ ನಾವು ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೋಬೇಕು. ನಮ್ಮ ಫ್ಯಾಮ್ಲೀಸ್ ಅಂದರೆ ಅವನ ಫ್ಯಾಮ್ಲಿನ ನಾನು ನನ್ನ ಫ್ಯಾಮ್ಲಿ ಥರ ನೋಡ್ಕೋಬೇಕು, ಅವನು ನನ್ನ ಫ್ಯಾಮ್ಲಿನ ಅವನ ಫ್ಯಾಮ್ಲಿ ಥರ ನೋಡ್ಕೋಬೇಕು. ಸೊ ಈ ತರ ಹೇಳ್ತಾ ಹೋದ್ರೆ ಒಂದು ಲಿಸ್ಟ್ ಉದ್ದಕ್ಕೂ ಇದೆ. ಬಟ್ ದೀಸ್ ಆರ್ ದ ಬೇಸಿಕ್ ಮಿನಿಮಮ್ ನೆಸೆಸಿಟಿ. ಕೇಳಿಸ್ಕೊಂಡ್ರಲ್ಲ ಎಲ್ಲ ಹುಡುಗರೇ? ಓಕೆ ಮ್ಯಾಮ್, ವೇಟ್ ಲಾಸ್ ಮಾಡ್ತಿದ್ರಿ ನೀವು, ಅದಾದ್ಮೇಲೆ ಸ್ಟಾಪ್ ಆಗಿದೆ. ಈ ಸಿನಿಮಾಗೋಸ್ಕರ ಸ್ಟಾಪ್ ಮಾಡಿದ? ನೋ 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 ನೋ, ಈ ಸಿನಿಮಾಗೋಸ್ಕರ ಸ್ಟಾಪ್ ಮಾಡಿದ್ದಲ್ಲ. ನಂದು ಬೇರೆ ಪರ್ಸನಲ್ ರೀಸನ್ಸ್ ಇದೆ, ಹೆಲ್ತ್ ಇಶ್ಯೂಸ್ ಆ್ಯಂಡ್ ನಮ್ಮಮ್ಮ ಅಂದರೆ ಸ್ವಲ್ಪ ಟೈಮ್ ಹುಷಾರಿಲ್ಲದೆ ಇರೋ ಕಾರಣ ಆ್ಯಂಡ್ ಹಾಸ್ಪಿಟಲ್ ಅದು ಇದು ಅಂತದೆ. ದೇರ್ಸ್ ಅ ಲಾಟ್ ಆಫ್ ಥಿಂಗ್ಸ್, ತುಂಬ ವಿಷಯಗಳು ನಡೀತಾ ಇದೆ. ಆ್ಯಂಡ್ ವೇಟ್ ಲಾಸ್ ಜರ್ನಿ ಅಂತ ಬಂದಾಗ ಐ ಥಿಂಕ್ ಲೈಫ್ ಲಾಂಗ್ ಪ್ರಾಸೆಸ್ ಅದು. ಸೊ ಯು ಕಾಂಟ್ ಒಂದೊಂದು ಕಡೆ ಸ್ಟಾಪ್ ಆಗುತ್ತೆ, ಒಂದೊಂದು ಕಡೆ ಪಾಸ್ ಆಗುತ್ತೆ, ಇನ್ನೊಂದು ಕಡೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ಅಲ್ಟಿಮೇಟ್ ಅದಕ್ಕೆ ಆನ್ಸರ್ ಇರೋದು ವಿ ಹ್ಯಾವ್ ಟು ರೀಸ್ಟಾರ್ಟ್ ನೋ ಮ್ಯಾಟರ್ ವಾಟ್. ಸೊ ನಾನು ಅದೇ ಹಂತದಲ್ಲಿ ಇದ್ದೀನಿ ಇವಾಗ. ಆ್ಯಂಡ್ ಅದಕ್ಕೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೇಕು. ಖಂಡಿತ ಇರುತ್ತೆ. ಆ್ಯಂಡ್ ಸಿನಿಮಾಗೆ ಹೇಗೆ ಪ್ರಿಪೇರ್ ಆದ್ರಿ? ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಅಂದಾಗ, ಲೈಕ್ ಈ ಥರ ಕ್ಯಾರೆಕ್ಟರ್ ಇದೆ ಅಂತಂದಾಗ ನನಗೆ ಅನಿಸಿದ್ದು ಸಾನ್ವಿ ಮತ್ತು ಗೀತಾ ತುಂಬ ಸಿಮಿಲರ್ ಇದ್ದಾರೆ. ಆ್ಯಂಡ್ ಇಬ್ರು ಪರ್ಸ್ನಾಲಿಟೀಸ್ ಆಗಿರಲಿ, ಇಬ್ರು ಲೈಫಲ್ಲಿ ಬರ್ತಿರೋ ಸಿಚುವೇಶನ್ಸ್ ಆಗಿರಲಿ, ಎರಡು ಸಿಮಿಲರ್ ಇರೋದ್ರಿಂದ ಕ್ಯಾರೆಕ್ಟರ್ ವೈಸ್ ತುಂಬ ಪ್ರಿಪರೇಷನ್ ಬೇಕಾಗಲಿಲ್ಲ. ಬಟ್ ಭಾಷೆ ಅಂತ ತಗೊಂಡಾಗ ಮಂಗಳೂರು ಭಾಷೆ, ನಾನು ಮಂಗಳೂರಿನವಳೆ, ಆದರೂ ನಾನು ಇಲ್ಲಿ ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ ಆಗಿರೋದ್ರಿಂದ ಇವಾಗ ನಾನು ನಿಮ್ಮ ಹತ್ರ ಹೆಂಗೆ ಮಾತಾಡ್ತಿದ್ದೀನಿ ಹಾಗೆ ನಾರ್ಮಲ್ ಬೆಂಗಳೂರು ಕನ್ನಡ ನಂಗೆ ಜಾಸ್ತಿ ಕಂಫರ್ಟಬಲ್ ಇತ್ತು. ಬಟ್ ನನ್ನ ಜೊತೆ ಯಾರಾದರೂ ಮಂಗಳೂರು ಕನ್ನಡದಲ್ಲಿ ಮಾತಾಡಿದ್ರೆ ನಾನು ವಾಪಸ್ ಮಂಗಳೂರು ಕನ್ನಡದಲ್ಲೇ ಉತ್ತರ ಕೊಡ್ತೀನಿ. ಸೊ ಐ ಥಿಂಕ್ ಅಲ್ಲಿ ಊರಿಗೆ ಹೋದಾಗ ಊರವ್ರ ಜೊತೆ ಎಲ್ಲ ಬೆರೆತು ಮತ್ತೆ ಆ ಸ್ಕ್ರಿಪ್ಟು ಈ ವಿಷಯದಲ್ಲಿ ನಂಗೆ ಮಂಗಳೂರು ಕನ್ನಡ ಸ್ವಲ್ಪ ಸರಾಗವಾಗಿ ಬಂತು. ಬಟ್ ಅದಕ್ಕೂ ಮುಂಚೆ ಕೆಲವೊಂದು ಪದಗಳು, ಕೆಲವೊಂದು ಪದದ ಅರ್ಥಗಳು, ಇದೆಲ್ಲ ನನಗೆ ಸ್ವಲ್ಪ ಪ್ರಿಪ್ರೇಷನ್ ಬೇಕಾಯಿತು. ಅದರ್ವೈಸ್ ಮೇಜರ್ ಪ್ರಿಪರೇಷನ್ ನನಗೆ ಬೇಕಾಗಿದ್ದು ಡಾನ್ಸ್, ಅಂದರೆ ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ಅದರಲ್ಲಿರೋ ಕಾಸ್ಟ್ಯೂಮ್ಸ್ ಆಗಿರಲಿ ಅಥವಾ ಅದರಲ್ಲಿರೋ ಡಾನ್ಸ್ ಮೂವ್ಸ್ ಆಗಿರಲಿ, ಅದಕ್ಕೆಲ್ಲ ತಕ್ಕ ಮಟ್ಟಕ್ಕೆ ಅಂದರೆ ಪ್ರಿಪ್ರೇಷನ್ಸ್ ಬೇಕಾಯಿತು. ಆ್ಯಂಡ್ ಅದು ಚೆನ್ನಾಗಿ ಕೂಡ ಮೂಡ್ ಬಂದಿದೆ. ಈ ಗೀತಾ ಪ್ರಕಾರ ಸೆಟ್ಲ್ ಆಗೋದು ಅಂತ ಅಂದರೆ ಏನು? ಸಿನಿಮಾದಲ್ಲಿ ಸೆಟ್ಲ್ ಆಗಲೇಬಾರ್ದು ನಾವು. ಅದು ನಾವು ಸೆಟ್ಲ್ ಆದ್ರೆ ಅಂತೂ ಬೇಸಿಕ್ ಮಿನಿಮಮ್ ಅಂತೂ ಡೆಫಿನೆಟ್ಲಿ ಸೆಟ್ಲ್ ಆಗಬಾರ್ದು. ಸೊ ಸಾನ್ವಿ ಪ್ರಕಾರ
ಸೆಟ್ಲ್ ಆಗೋದು ಅಂತಂದ್ರೆ ಒಂದು ಒಳ್ಳೆ ಹುಡುಗನ್ನ ಮದುವೆ ಮಾಡ್ಕೊಂಡು ಮೇ ಬಿ ಆರಾಮಾಗಿರೋದು ಅಂತ ಅನ್ಸುತ್ತೆ ಸಾನ್ವಿ ಪ್ರಕಾರ. ಬಟ್ ಗೀತನ್ ಪ್ರಕಾರ ಯು ಶುಡ್ ನೆವರ್ ಸೆಟಲ್. ಅಂದ್ರೆ ನೆವರ್ ಸೆಟಲ್ ಅಂದ್ರೆ ಯಾವ್ದಕ್ಕೂ ನಾವು ಅಂದ್ರೆ ಓಕೆ ಮುಗೀತು ದಿಸ್ ಇಸ್ ಇಟ್ ಅಂತ ಸೆಟ್ಲ್ ಆಗ್ಬಾರ್ದು, ಅದ್ರ ಮುಂದೆ ಇನ್ನೊಂದೇನೋ ಇರುತ್ತೆ ಅಂತ. ಯಾ ಸೂಪರ್. ಅಂಡ್ ಟ್ರೇಲರ್ ಅಲ್ಲಿ ನೋಡಿದ್ವಿ ನಾವು ಲೈಕ್ ಬಾವಿಗೆ ಹಾರಕ್ ಹೋಗ್ತೀರಾ ಅಂಡ್ ಅಮ್ಮನ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವರು ಕೂಡ ಹಾರಕ್ ಹೋಗ್ತಾರೆ. ಸೊ ಯಾರು ಹಾರ್ತಾರೆ ಫೈನಲಿ? ಅದಕ್ಕೆ ನೀವು ಸಿನಿಮಾ ನೋಡ್ಬೇಕು ಯಾರು ಬಾವಿಗೆ ಹಾರ್ತಾರೆ ಅಂತ. ಬಾವಿಲೇ ಇದಾರೆ ಇನ್ನೂ ಅವರು ಹಾರಿರೋರು. ಓ ಮೈ ಗಾಡ್. ಓಕೆ, ಅದು ಹಿಂಗೆ ಮ್ಯಾಮ್ ಅದ್ರ ಬಗ್ಗೆ ಸ್ವಲ್ಪ ಎಲಾಬ್ರೇಟ್ ಮಾಡೋದು. ಅಂದ್ರೆ ಬಾವಿಗೆ ಹಾರೋ ಸೀನ್ ಬಗ್ಗೆನಾ? ಆಕ್ಚುಲಿ ಆ ಸೀನ್ ನನ್ಗೆ ಇಡೀ ಸಿನಿಮಾದಲ್ಲಿ ನಾನು ಸಖತ್ ಎಂಜಾಯ್ ಮಾಡಿದ ಸೀನ್ ಅಂದ್ರೆ ಅದೇ. ಇಷ್ಟು ನಕ್ಕಿದೀವಿ ನಮ್ಗೆ ಆಕ್ಚುಲಿ ಇವಾಗ್ಲೂ ನೆನ್ಸ್ಕೊಂಡ್ರೆ ಒಂದೊಂದ್ಸತಿ ಸಿಕ್ಕಾಪಟ್ಟೆ ನಗು ಬರುತ್ತೆ. ಒನ್ ಆಫ್ ದ ಬೆಸ್ಟ್ ಸೀನ್ಸ್ ನಾನು ತುಂಬಾ ಎಂಜಾಯ್ ಮಾಡಿದ್ದೆ. ಅಂಡ್ ತುಂಬಾ ಡೀಟೇಲ್ಸ್ ಕೊಟ್ಬಿಟ್ರೆ ನೀವು ಸಿನಿಮಾ ನೋಡಲ್ಲ. ಸೊ 16ನೇ ತಾರೀಕು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಓಕೆ, ಒಂದು ಸಿನಿಮಾ ಒಪ್ಕೊಬೇಕಂದ್ರೆ ಲೈಕ್ ಒಂದು ರೀಸನ್ ಇರುತ್ತೆ. ವಾಟ್ ಇಸ್ ಇಂಪಾರ್ಟೆಂಟ್ ರೀಸನ್ ಟು ಅಕ್ಸೆಪ್ಟ್ ದಿಸ್ ಮೂವಿ ನಿಮಗೆ? ನಾನು ಮುಂಚೆ ಮಾಡಿರೋ ಪಾತ್ರಕ್ಕಿಂತ ಯುನೀಕ್ ಆಗಿರ್ಬೇಕು ಒಂದು. ಇನ್ನೊಂದು ನನ್ನ ತರ ಇರೋರಿಗೆ ಅವಮಾನ ಆಗೋ ಥರದ್ದು ಎಲ್ಲೂ ಇರಬಾರ್ದು. ಯಾಕಂದ್ರೆ ನಾನು ಒಂದ್ಸತಿ ಆ ತಪ್ಪನ್ನ ಮಾಡಿದ್ದೀನಿ, ಮತ್ತೆ ಆ ತಪ್ಪನ್ನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾವುದೋ ಒಂದು ಪಾತ್ರ, ಚಿಕ್ಕ ಪಾತ್ರ, ಅದು ನನಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ತಂದ್ಕೊಡ್ತು. ಆದ್ರೂ ನನಗೆ ಯಾಕೋ ನಾನು ಆ ಪಾತ್ರ ಮಾಡಿದ್ದು ನನ್ಗೆ ಇಷ್ಟ ಆಗ್ಲಿಲ್ಲ ಕೊನೆಗೆ ನಾನು ಅದನ್ನ ಥಿಯೇಟ್ರಲ್ಲಿ ನೋಡಿದಾಗ. ಸೊ ಆ ಥರ ಮಿಸ್ಟೇಕ್ಗಳನ್ನ ನಾನು ಮತ್ತೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಪಾತ್ರದ ಮೂಲಕ ಒಂದು ಒಳ್ಳೆ ವಿಚಾರವನ್ನ ನಾವು ಜನರಿಗೆ ತಲುಪಿಸ್ಬೇಕೆ ಹೊರತು ಬಾಡಿ ಶೇಮ್ ಮಾಡೋದಾಗಿರ್ಲಿ ಅಥವಾ ಒಬ್ರಿಗೆ ನೋವಾಗೋ ಥರದ ವಿಚಾರಗಳನ್ನ ನಾವು ಮುಟ್ಟಿಸಬಾರ್ದು. ಸೊ ದಟ್ ಇಸ್ ಮೈ ಮೇನ್ ಇದು ಐಡಿಯಾ ಬಿಹೈಂಡ್ ಪಿಕ್ಕಿಂಗ್ ಅ ಪ್ರಾಜೆಕ್ಟ್. ಓಕೆ, ಒಟ್ಟಾರೆ ಈ ಸಿನಿಮಾ ಎಷ್ಟು ಎಕ್ಸ್ಪೀರಿಯನ್ಸ್, ಲೈಕ್ ಈ ಎಕ್ಸ್ಪೀರಿಯನ್ಸ್ ಎಷ್ಟು ಎಂಜಾಯ್ ಮಾಡಿದ್ರಿ? ತುಂಬಾ ಎಂಜಾಯ್ ಮಾಡಿದೆ. ನನಗೆ ಈ ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ನಮ್ಮೂರಿಗೆ ಬೇಸಿಗೆ ರಜಕ್ಕೆ ಹೋಗ್ತಿದ್ದೆ ಯಾವಾಗ್ಲೂ 2 ತಿಂಗಳಿಗೆ. ಈ ಒಂಥರ ಬೇಸಿಗೆ ರಜದಲ್ಲಿ ನಾನು ಊರಿಗೆ ಹೋಗಿ ನಮ್ಮ ರಿಲೇಟಿವ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬಂದೆ ಅನ್ನೋ ಥರನೇ ಇತ್ತು. ಬಿಕಾಸ್ ನಾವು ಶೂಟ್ ಮಾಡೋ ಲೊಕೇಶನ್ ಸೆಟ್ಗಳಲ್ಲಾಗಿರ್ಲಿ ಅಂದ್ರೆ ಆಕ್ಚುಲ್ ಮನೆಗಳವು. ಆ್ಯಂಡ್ ಆ ಮನೆಯವ್ರು ಹೆಂಗಿತ್ತು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಯ್ ಹೇಗಿದ್ದೀರಾ ಅನ್ನೋ ಥರ ಒಂದು 5-6 ದಿನಗಳಲ್ಲಿ ನಮ್ಮ ಮಧ್ಯ ಬಾಂಡಿಂಗ್ ಹೆಂಗಾಯ್ತು ಅಂತಂದ್ರೆ ಜೊತೆ ಕೂತ್ಕೊಂಡು ಊಟ ಮಾಡೋದಾಗಿರ್ಲಿ, ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ನಾವು ಶೇರ್ ಮಾಡ್ಕೊಳ್ಳೋದಾಗಿರ್ಲಿ, ಅಥವಾ ಅವ್ರ ಜೊತೆ ನಾವು ರ್ಯಾಪೋ ಬಿಲ್ಡ್ ಮಾಡೋದಾಗಿರ್ಲಿ. ಶೂಟ್ ಮುಗಿಸಿ ನಾವು ಹೋಗ್ಬೇಕಂದ್ರೆ ಅವ್ರಿಗೆ ನಮ್ಮನ್ನ ಕಳ್ಸ್ಕೊಡೋದಕ್ಕೆ ಇಷ್ಟ ಇಲ್ಲ. ಇವಾಗ ನಾವು ಇಲ್ಲಿ ಬೆಂಗಳೂರಲ್ಲೆಲ್ಲ ಸೀರಿಯಲ್ ಶೂಟಿಂಗ್ ಮಾಡ್ಬೇಕಾದ್ರೆ ಸೀರಿಯಲ್ ಮನೆಗಳೆಲ್ಲ ಮನೆಯವ್ರನ್ನೆಲ್ಲ ನೋಡಿ ಮುಗಿಸ್ಕೊಂಡು ಹೋಗ್ರಪ್ಪ ಸಾಕು ಅನ್ನೋ ತರ ಇರ್ತಾರೆ ಆಯ್ತಾ, ಮತ್ತೆ ಬರ್ಬೇಡಿ ಅನ್ನೋ ತರ ಇರ್ತಾರೆ. ಆದ್ರೆ ಇಲ್ಲಿ ಊರಲ್ಲಿ ಜನಾನೇ ಆ ತರ ಐ ಥಿಂಕ್ ಮೂರ್ನವ್ರೆ ಆ ತರ. ದೇ ವೆರಿ ಸ್ವೀಟ್ ಪೀಪಲ್ ಅಂಡ್ ತುಂಬಾ ಖುಷಿ ಆಯ್ತು. ಇವಾಗ್ಲೂ ವಿ ಆರ್ ಇನ್ ಟಚ್ ಅಂಡ್ ಇವಾಗ್ಲೂ ನಾನು ಆ ಶೂಟಿಂಗ್ ದಿನಗಳನ್ನ ಮೆಲುಕು ಹಾಕ್ತಾ ಇರ್ತೀನಿ. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ.